ಹೆಲೋ ಡಿಯರ್ಸ್, ವೆಲ್ಕಮ್ ಟು ದ ಕ್ಲಾಸ್. ನೋಡ್ರಿ, ಈ ಒಂದು ಕ್ಲಾಸಲ್ಲಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಅಲ್ಲಿ 2 ಮಾರ್ಕ್ಸ್ಗೆ ಕೇಳುವ ಇಂಪಾರ್ಟೆಂಟ್ ಟಾಪಿಕ್. ಹೌದಾ? ಪ್ರಾಬ್ಲಮ್ಸ್ಗಳು ಚೇಂಜ್ ಆಗ್ತವೆ, ಆದರೆ ಟಾಪಿಕ್ ಒಂದೇ, ಫಾರ್ಮುಲಾ ಅದೇ ಆಗಿರುತ್ತೆ ಅಂತಕ್ಕಂಥ. ರೈಟ್? ಎಸ್. ಸೊ ಫಾರ್ಮುಲಾ ಯಾವ ರೀತಿಯಲ್ಲಿ ಇರುತ್ತೆ ಅಂತಕ್ಕಂಥದ್ದನ್ನ ಡಿಸ್ಕಷನ್ ಮಾಡೋಣ. ನೋಡ್ರಿ, nth term of an arithmetic progression, AP ಅಂದ್ರೆ arithmetic progression, is given by an is equal to a plus n minus 1 into d. ಸೊ ಇಲ್ಲಿ n ಏನಪ್ಪಾ ಅಂತಂದ್ರೆ nth ಟರ್ಮ್. ಹೌದಾ? a ಅನ್ನೋದು ಫಸ್ಟ್ ಟರ್ಮ್, d ಅನ್ನೋದು ಕಾಮನ್ ಡಿಫರೆನ್ಸ್. ಸೊ ಫಾರ್ಮುಲಾ ಎಕ್ಸಾಕ್ಟ್ ಮೀನಿಂಗ್ ಏನಪ್ಪಾ ಅಂತಂದ್ರೆ, ನಾವು ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕನ್ಸಿಡರ್ ಮಾಡಿದ್ವಿ ಅಂತ ತಿಳ್ಕೊರಿ. ಯಾವುದು? 1 3 5 7 ಡ್ಯಾಶ್ ಡ್ಯಾಶ್ ಡ್ಯಾಶ್. ಇದು ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್. ರೈಟ್? ಎಸ್. ಸೊ ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನಾವು ಏನು ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದಾರಪ್ಪ ಅಂತಂದ್ರೆ, ಇನ್ನೂ ಒಂದಿಷ್ಟು ಟರ್ಮ್ಸ್ ಗಳನ್ನು ಬರ್ಕೊಳ್ಳೋಣ. 9 11. ಸೊ ಇಟ್ ಈಸ್ 13 15 17 ಡ್ಯಾಶ್ ಡ್ಯಾಶ್ ಡ್ಯಾಶ್. ಸೊ ಇಲ್ಲಿ ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನಮಗ 7ನೇ ಪದ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. 7ನೇ ಪದ 1 2 3 4 5 6 7. ಸೊ 7ನೇ ಪದ 13. ಹಾಗಾದ್ರೆ ಇದು 7ನೇ ಪದ 13 ಹೌದೋ ಇಲ್ಲೋ ನೋಡೋಣ ಈ ಫಾರ್ಮುಲಾ ಯೂಸ್ ಮಾಡಿ. ರೈಟ್? ಎಸ್. ಸೊ ಏನು ಕೊಟ್ಟಿದ್ದಾರೆ? ಫಸ್ಟ್ ಟರ್ಮ್ 1, ಸೆಕೆಂಡ್ ಟರ್ಮ್ 3, ಸೆಕೆಂಡ್ ಟರ್ಮ್ 3. ಕಾಮನ್ ಡಿಫರೆನ್ಸ್ ಯಾವ ತರ ಫೈಂಡ್ ಔಟ್ ಮಾಡ್ತೀವಿ? ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಎರಡನೇ ಟರ್ಮ್ ಅಲ್ಲಿ 1ನೇ ಟರ್ಮ್ ಅನ್ನ ಮೈನಸ್ ಮಾಡಿದೀವಿ ಅಂದ್ರೆ ನಮಗೆ ಡಿ ಸಿಗತ್ತೆ. ರೈಟ್? 3 ಎರಡನೇ ಟರ್ಮ್, 1ನೇ ಟರ್ಮ್ 1. ಸೊ 3 minus 1 2. ಸೊ ಇಲ್ಲಿ ಡಿ ಏನು ಸಿಕ್ತು? ನಮಗೆ 2 ಸಿಕ್ತು. ಸೊ ಏನು ಫೈಂಡ್ ಔಟ್ ಮಾಡಬೇಕು? ಫಾರ್ಮುಲಾ ಬರೀತೀರಿ. an is equal to a plus n minus 1 into d. ರೈಟ್? ಎಸ್. ಈಗ n ಅಂತಂದ್ರೆ ಎಷ್ಟು ಟರ್ಮ್? ಯಾವ ಟರ್ಮ್? nth ಟರ್ಮ್ ಅಂದ್ರೆ 7th ಟರ್ಮ್. ಸೊ n ಅನ್ನೋದು ಏನಾಯ್ತು? 7 ಆಯ್ತು. ಸೊ a ಅನ್ನೋದು ಏನಿದೆ? 1ನೇ ಟರ್ಮ್ ಪ್ಲಸ್ n ಅಂತಂದ್ರೆ 7 ಇದೆ. n ಅಂದ್ರೆ ಎಷ್ಟನೇ ಟರ್ಮ್? 7ನೇ ಟರ್ಮ್ ಮೈನಸ್ 1. ಡಿ ಅಂದ್ರೆ ಎಷ್ಟಿದೆ ನೋಡ್ರಿ? ಡಿ ಅಂದ್ರೆ 2. ರೈಟ್? ಎಸ್. ಇದು 1 ಪ್ಲಸ್ ಅಕಾರ್ಡಿಂಗ್ ಟು ಬಾಡ್ಮಾಸ್ ರೂಲ್ ಫಸ್ಟ್ ಬ್ರಾಕೆಟ್ ಅಲ್ಲಿ ಇರತಕ್ಕಂಥದ್ದನ್ನು ಬಿಡಿಸ್ತೀವಿ. 7 minus 1 6 ಇಂಟು ಇದು 2. ಹೌದಾ? ಈಗ ನೋಡ್ರಿ, 7 minus 1 6 ಇಂಟು 2, ಇದು ಹೊರಗಡೆ 2 ಇದೆ. ಸೊ ಈಗ ಒಂದು ಪ್ಲಸ್ ಇದೆ, ಒಂದು ಮಲ್ಟಿಪ್ಲಿಕೇಶನ್ ಸೈನ್ ಇದೆ. ಅಕಾರ್ಡಿಂಗ್ ಟು ಬಾಡ್ಮಾಸ್ ರೂಲ್, ಸೊ ಬಾಡ್ಮಾಸ್ ರೂಲ್ ಪ್ರಕಾರ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಆಮೇಲೆ ಅಡಿಷನ್ ಮಾಡ್ತೀವಿ. ರೈಟ್? ಸೊ ಫಸ್ಟ್ ಮಲ್ಟಿಪ್ಲೈ ಮಾಡ್ರಿ. 1 ಪ್ಲಸ್ 6 ಇಂಟು 2 12. ಸೊ 1 ಪ್ಲಸ್ 12 13. ಸೊ a 7 is equal to 13. ಸೊ ಇದೇ ಇದರ ಮೀನಿಂಗ್. ಅಂದ್ರೆ ಕೊಟ್ಟಿರ್ತಕ್ಕಂಥ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಲ್ಲಿ ನಮಗ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಡೆಫಿನೆಟ್ ಟರ್ಮ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಸೊ ನೋಡ್ರಿ, ಒಂದು ವೇಳೆ ನಮಗಿಲ್ಲಿ 50th ಟರ್ಮ್ ಕೇಳಿದ್ರೆ ಅಂತ ತಿಳ್ಕೊರಿ. ಹೌದಾ? ಸೊ 50ನೇ ಪದ. ಸೊ ಅವಾಗ ಈ ಫಾರ್ಮುಲಾವನ್ನು ನಾವು ಬಳಕೆ ಮಾಡಿಕೊಂಡು ಕೂಡ ಕಂಡುಹಿಡಿತೀವಿ ಅಂತ. ಸೊ ಇಲ್ಲಿ ನಮಗ ಬರೀ 7ನೇ ಟರ್ಮ್ ಅಂತ ಹೇಳಿದ ಕೂಡಲೇ ಗೊತ್ತಾಯ್ತು 13 ಅಂತ ಹೇಳಿ. ಸೊ ಒಂದು ವೇಳೆ 100 ಟರ್ಮ್, ಹೌದಾ, 100ನೇ ಪದ, ಹೌದಾ, 100ನೇ ಪದ, ಈ ರೀತಿಯಲ್ಲಿ ಸೊ ದೊಡ್ಡ ದೊಡ್ಡ ಟರ್ಮ್ಸ್ ಗಳನ್ನ ನಮಗ ಫೈಂಡ್ ಔಟ್ ಮಾಡ್ರಿ ಅಂತಂದ್ರೆ ನಾವು ಈಸಿಯಾಗಿ ಬರೆದು ಅದನ್ನು ಫೈಂಡ್ ಔಟ್ ಮಾಡೋದು ತುಂಬಾ ಕಷ್ಟಕರವಾಗಿರ್ತಕ್ಕಂಥದ್ದು. ಅವಾಗ ಈ ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ತೀವಿ? ಫೈಂಡ್ ಔಟ್ ಮಾಡ್ತೀವಿ ಅಂತ. ರೈಟ್? ಎಸ್. ಸೊ ಹಾಗಾದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳಲ್ಲಿ ಕೇಳಿದಾರ ಪ್ರಶ್ನೆಗಳು ಈ ಫಾರ್ಮುಲಾ ಮೇಲೆ? ಸೊ ಡೆಫಿನೆಟ್ಲಿ ಕೇಳಿದ್ದಾರೆ. ನೋಡೋಣ ಬನ್ನಿ. ಇಂಪಾರ್ಟೆಂಟ್ ಕ್ವಶನ್ಸ್. ಫೈಂಡ್ 30th ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 5 8 11 ಬೈ ಯೂಸಿಂಗ್ ಫಾರ್ಮುಲಾ. ಸೊ ನೋಡ್ರಿ, ನಾವು ಇನ್ನೊಂದು ವಿಡಿಯೋದಲ್ಲಿ ಕ್ಲಾಸಲ್ಲಿ ಫೈಂಡ್ ದಿ ಫಸ್ಟ್ 30 ಟರ್ಮ್ಸ್. ಸೊ ನೋಡ್ರಿ, ಫಸ್ಟ್ ಸಮ್ ಆಫ್ ಫೈಂಡ್ ದಿ ಸಮ್ ಆಫ್ ಫಸ್ಟ್ 30 ಟರ್ಮ್ಸ್. ಈಗ ಸಮ್ ಅಂತ ಹೇಳಿ ಕೇಳಿದ್ರೆ ಅಂತ ತಿಳ್ಕೊರಿ, ಎಸ್ ಎನ್ ಫಾರ್ಮುಲಾ ಈ ಫಾರ್ಮುಲಾ ಯೂಸ್ ಮಾಡ್ಕೋತೀರಿ. ಹೌದಾ? ಫೈಂಡ್ ದಿ 30th ಟರ್ಮ್ ಅಂತಂದ್ರೆ ಎ ಎನ್ ಫಾರ್ಮುಲಾ. ನೋಡ್ರಿ, ಟಿ ಎಚ್ ತಲೆ ಮೇಲೆ ಇತ್ತಂದ್ರೆ ಎ ಎನ್ ಫಾರ್ಮುಲಾ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಯಾಕಂತಂದ್ರೆ 2 ಮಾರ್ಕ್ಸಿಗೆ ಒಂದು ವೇಳೆ ಎರಡೂ
ಫಾರ್ಮುಲಾ ಆದ್ಮೇಲೆ ಪ್ರಶ್ನೆಗಳು ಬಂದು ಆರ್ ಅಂತ ಹೇಳಿ ಕೊಡಬಹುದು. ಇದನ್ನಾದ್ರೂ ಮಾಡ್ರಿ ಅಥವಾ ಇದನ್ನಾದ್ರೂ ಮಾಡ್ರಿ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಸೊ ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದು. ಬರ್ರಿ ಈಗ ಫೈಂಡ್ ದಿ 30th ಟರ್ಮ್ ಆಫ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್ 5, 8, 11 ಬೈ ಯೂಸಿಂಗ್ ಫಾರ್ಮುಲಾ. 2022 ಮಾರ್ಚ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಾಬ್ಲಮ್. ಸೊ ಲೆಕ್ಕ ಬಿಡಿಸೋದಕ್ಕಿಂತ ಮುಂಚೆ ನಾವು ಸೊಲ್ಯೂಷನ್ ಅಂತ ಹೇಳಿ ಫಸ್ಟ್ ಬರ್ಕೋತೀರಿ. ಯಾಕಂದ್ರೆ ಫುಲ್ ಮಾರ್ಕ್ಸ್ ಸಿಗಬೇಕು ಅಂತಂದ್ರೆ ಕರೆಕ್ಟ್ ಆಗಿ ಬರೀಬೇಕು. ಎಷ್ಟನೇ ಟರ್ಮ್ n is equal to 30 ಅಂತ ಕೊಟ್ಟಿದ್ದಾರೆ. ಎಷ್ಟನೇ ಟರ್ಮ್ 30ನೇ ಟರ್ಮ್. ಸೊ n is equal to 30. ಸೊ ನಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನು ಕೊಟ್ಟಿದ್ದಾರೆ 5, 8, 11 ಡ್ಯಾಶ್ ಡ್ಯಾಶ್. ಇಲ್ಲಿ a is equal to n ಆಯ್ತು 5 ಆಯ್ತು ಫಸ್ಟ್ ಟರ್ಮ್ ರೈಟ್. a2 ಏನಾಯ್ತು ಸೆಕೆಂಡ್ ಟರ್ಮ್ 8 ಆಯ್ತು. ನಮಗೆ ಡಿ ಯಾವ ತರ ಕಾಮನ್ ಡಿಫರೆನ್ಸ್ ಯಾವ ತರ ಕಂಡು ಹಿಡಿತೀವಿ a2 ಮೈನಸ್ a1 ಅಂದ್ರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. 8 ಮೈನಸ್ 5 ಎಷ್ಟಾಯ್ತು 3 ಆಯ್ತು. ಸೊ ಇದು ಡಿ ಇಸ್ ಈಕ್ವಲ್ ಟು 3. ಕಾಮನ್ ಡಿಫರೆನ್ಸ್ ಎಷ್ಟಾಯ್ತು 3. ನಾವೇನು ಫೈಂಡ್ ಔಟ್ ಮಾಡಬೇಕು 30th ಟರ್ಮ್ ಅಂದ್ರೆ ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ನೀವು ಕಂಟಿನ್ಯೂಸ್ ಆಗಿ 30 ಟರ್ಮ್ ಬರೀತಿರಲ್ಲ ಆ 30ನೇ ಟರ್ಮ್ ಎಷ್ಟು. ಈಗ ಈ ರೀತಿಯಲ್ಲಿ ಬರಿತೀರಿ 30 ಟರ್ಮ್ಸ್ ಗಳನ್ನ ಬರಿತೀವಿ. 30ನೇ ಟರ್ಮ್ ಇದೆಯಲ್ಲ ಆ 30ನೇ ಟರ್ಮ್ ಎಷ್ಟಿದೆ ಅಂತ. ಇದು 1ನೇ ಟರ್ಮ್ 5 ಇದೆ, 2ನೇ ಟರ್ಮ್ ಏನಿದೆ 8 ಇದೆ, 3ನೇ ಟರ್ಮ್ 11 ಇದೆ. ಹಾಗಾದ್ರೆ 30ನೇ ಟರ್ಮ್ ಎಷ್ಟು ಅಂತಕ್ಕಂಥ ಕೇಳಿದ್ದಾರೆ. ಸೊ ಫಸ್ಟ್ ಫಾರ್ಮುಲಾ ಬರೀತೀರಿ an is equal to a plus n minus 1 into d. ಫಸ್ಟ್ ಫಾರ್ಮುಲಾ ಇದಕ್ಕೆ 1 ಮಾರ್ಕ್ ಅಥವಾ ಅರ್ಧ ಮಾರ್ಕ್ ಇರುತ್ತೆ, ಬರೀಲೇಬೇಕು. ಆಮೇಲೆ ಬೆಲೆಗಳನ್ನು ಹಾಕಬೇಕು. n ವ್ಯಾಲ್ಯೂ ಏನಿದೆ ನೋಡ್ರಿ 30 ಟರ್ಮ್. a30 is equal to a ಅಂದ್ರೆ ಫಸ್ಟ್ ಟರ್ಮ್ ಎಷ್ಟಿದೆ 5 ಇದೆ, ಪ್ಲಸ್ n ಅಂದ್ರೆ ಎಷ್ಟು 30 ಮೈನಸ್ 1 ಇಂಟು ಡಿ ಅಂದ್ರೆ ಎಷ್ಟಿದೆ 3 ಇದೆ. 3 ನೀವು ಇಂಟು ಬರೆದ್ರೆ ಅಷ್ಟೇ, ಇಲ್ಲಾಂದ್ರೆ ಡೈರೆಕ್ಟ್ ಬರೆದ್ರು ಏನು ತೊಂದರೆ ಇಲ್ಲ, ಯಾಕಂದ್ರೆ ಬ್ರಾಕೆಟ್ ಆಲ್ರೆಡಿ ಇದೆ ಅಲ್ಲಿ ರೈಟ್. ಎಸ್. ಸೊ ಅಕಾರ್ಡಿಂಗ್ ಟು ಬಾರ್ಡ್ಮಾಸ್ ರೂಲ್ ಪ್ರಕಾರ ಫಸ್ಟ್ ಏನ್ ಮಾಡ್ತೀರಿ, ಫಸ್ಟ್ ಬ್ರಾಕೆಟ್ ಬಂದಾಗ ಬ್ರಾಕೆಟ್ ಮಾಡ್ತೀರಿ ರೈಟ್. ಉಳಿಕಿದೆಲ್ಲ ಹಾಗೆ ಬರೀರಿ 5 ಪ್ಲಸ್ 30 ಮೈನಸ್ 1 ಇದೆಷ್ಟು 29 ಇಂಟು 5 3 ರೈಟ್. ಈಗ ಪ್ಲಸ್ ಇದೆ, ಒಂದು ಮಲ್ಟಿಪ್ಲಿಕೇಶನ್ ಸೈಡ್ ಇದೆ. ಅಕಾರ್ಡಿಂಗ್ ಟು ಬಾರ್ಡ್ಮಾಸ್ ರೂಲ್ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಆಮೇಲೆ ಅಡಿಷನ್ ಮಾಡ್ತೀವಿ. ಸೊ 5 ಪ್ಲಸ್ 29 ಇಂಟು 3 ಮಾಡ್ರಿ. 3 ಇಂಟು 9 27, 3 ಇಂಟು 2 6, ಇದು 81 ಆಯ್ತು. ಸೊ 87 ಓಕೆನಾ 87. ಸೊ ಇದನ್ನು ಕೂಡಿಸ್ರಿ 92 ಆಯ್ತು. ಹಾಗಾದ್ರೆ ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನಮಗ 30ನೇ ಪದ 30th ಟರ್ಮ್ ಏನಾಗುತ್ತೆ 92 ಆಗುತ್ತೆ ಅಂತಕ್ಕಂಥ ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಎಸ್. ಸೊ ಈ ರೀತಿಯಲ್ಲಿ ಮಾಡಿದ್ರಪ್ಪ ಅಂದ್ರೆ ನಿಮಗ 2 ಮಾರ್ಕ್ಸ್ ಡೆಫಿನೆಟ್ಲಿ ಬರುತ್ತೆ ಅಂತಕ್ಕಂಥದ್ದು. ಇಲ್ಲಿ ಇದು 30 ಇದೆಯಲ್ಲ, ಇದು nth ಟರ್ಮ್, n ವ್ಯಾಲ್ಯೂ. ಸೊ ಇದು a ವ್ಯಾಲ್ಯೂ, ಇದು a2 ವ್ಯಾಲ್ಯೂ. ಈ a2 ಒಳಗೆ a1 ಮೈನಸ್ ಮಾಡಿದ್ರಪ್ಪ ಅಂದ್ರೆ ನಮಗೆ ಡಿ ವ್ಯಾಲ್ಯೂ ಸಿಗುತ್ತೆ. ಹೌದಾ. ಫಸ್ಟ್ ಫಾರ್ಮುಲಾ ಬರೀತೀರಿ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಅದಕ್ಕೆ ಮಾರ್ಕ್ ಇದೆ. ಆಮೇಲೆ ವ್ಯಾಲ್ಯೂಸ್ಗಳನ್ನು ಪುಟ್ ಮಾಡ್ತೀರಿ. ಫಸ್ಟ್ ಬ್ರಾಕೆಟ್ ಅಲ್ಲಿ ಇರ್ತಕ್ಕಂಥ ಸಿಂಪ್ಲಿಫೈ ಮಾಡ್ತೀರಿ, ಯಾಕಂದ್ರೆ ಬಾರ್ಡ್ಮಾಸ್ ರೂಲ್ ಪ್ರಕಾರ ಬ್ರಾಕೆಟ್ ಅನ್ನು ಫಸ್ಟ್ ಡೀಲ್ ಮಾಡ್ತೀರಿ. ಅದಾದ್ಮೇಲೆ ಒಂದು ಪ್ಲಸ್ ಒಂದು ಮಲ್ಟಿಪ್ಲಿಕೇಶನ್ ಬರುತ್ತೆ. ಅಕಾರ್ಡಿಂಗ್ ಟು ಬಾರ್ಡ್ಮಾಸ್ ರೂಲ್ ಫಸ್ಟ್ ಮಲ್ಟಿಪ್ಲಿಕೇಶನ್ ಆಮೇಲೆ ಅಡಿಷನ್. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಎಸ್. ಸೊ ಈ ರೀತಿಯಲ್ಲಿ ನೀವು ಪ್ರಾಬ್ಲಮ್ಸ್ ಗಳನ್ನ ಬಿಡಿಸಬಹುದು ಅಂತಕ್ಕಂಥ ರೈಟ್. ಎಸ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ, ಫೈಂಡ್ ದಿ 30th ಟರ್ಮ್. ಇದು ಆಯ್ತು, ಈಗ ಮಾಡಿದ್ವಿ. ಈಗ ಫೈಂಡ್ ದಿ 12th ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 5, 2, 5, 8 ಯೂಸಿಂಗ್ ಫಾರ್ಮುಲಾ. ಇದು 2020 ಸೆಪ್ಟೆಂಬರ್ ಅಲ್ಲಿ ಕೇಳಿರ್ತಕ್ಕಂಥ ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಫಸ್ಟ್ ಏನ್ ಮಾಡ್ತೀವಿ ಸೊಲ್ಯೂಷನ್. ಸೊ ಸೊಲ್ಯೂಷನ್ ನಿಮ್ಮ ಆನ್ಸರ್ ಸೀಟ್ ಅಲ್ಲಿ ಇದೇ ರೀತಿಯಲ್ಲಿ ನೀಟಾಗಿ ಬರೀಬೇಕು. ಏನ್ ಕೊಟ್ಟಿದ್ದಾರೆ n is equal to ಎಷ್ಟನೇ ಟರ್ಮ್ 12ನೇ ಟರ್ಮ್, n is equal to 12. ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನಿದೆ 2, 5, 8 ಡ್ಯಾಶ್ ಡ್ಯಾಶ್ ಡ್ಯಾಶ್. a ಎಷ್ಟು ಹಾಗಾದ್ರೆ 2 ಫಸ್ಟ್ ಟರ್ಮ್, a2 ಎಷ್ಟಿದೆ ಹಾಗಾದ್ರೆ 5 ಸೆಕೆಂಡ್ ಟರ್ಮ್. ಸೊ ಡಿ ಹೆಂಗ್ ಕಂಡು ಹಿಡಿತೀವ್ರಿ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಇದು ಫಸ್ಟ್ ಟರ್ಮ್ ಅನ್ನ a ಅಥವಾ a1 ಅಂತ ಹೇಳಿ ಬರೀಬಹುದು. ಸೊ ಫಸ್ಟ್ ಟರ್ಮ್ ಅನ್ನ a ಅಥವಾ a1 ಬರೀಬಹುದು. ಹೌದಾ. ಎಸ್. ಈಗ ಸೆಕೆಂಡ್ ಟರ್ಮ್ ಯಾವ್ದಿದೆ 5 ಇದೆ, ಮೈನಸ್ ಫಸ್ಟ್ ಟರ್ಮ್ ಯಾವ್ದು 2 ಇದೆ. ಇದು ಎಷ್ಟಾಯ್ತು 5 ಮೈನಸ್ 2, ಇದು 3 ಆಯ್ತು. ಸೊ ಡಿ ಎಷ್ಟಾಯ್ತು ನಿಮಗ 3 ಆಯ್ತು ಅಂತಕ್ಕಂಥ. ಈಗ ನಾವು ಫಾರ್ಮುಲಾ ಬರೀರಿ an is equal to a plus n minus 1 into d. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಟೆಪ್. ನೀವು ಫಸ್ಟ್ ಫಾರ್ಮುಲಾ ಬರೀಬೇಕು. 12th ಟರ್ಮ್ n ಅಂದ್ರೆ 12.
ಎನ್ ಅಂದರೆ 12th ಟರ್ಮ್, ಹೌದಾ, ಈಸ್ ಈಕ್ವಲ್ ಟು ಎ ಅಂದರೆ ಎಷ್ಟಿದೆ ನೋಡ್ರಿ, ಫಸ್ಟ್ ಟರ್ಮ್ ಎಷ್ಟಿದೆ 2 ಇದೆ, 2 ಪ್ಲಸ್ ಎನ್ ಅಂದರೆ 12 ಇದೆ, ಮೈನಸ್ 1 ಟಿ ಅಂದರೆ ಎಷ್ಟು ಕಂಡು ಹಿಡಿದ್ವಿ 3 ಕಂಡು ಹಿಡಿದ್ವಿ 3. ಸೊ ಬಾಡ್ಮಾಸ್ ರೂಲ್ ಪ್ರಕಾರ ಫಸ್ಟ್ ಬ್ರಾಕೆಟ್ ಮಾಡ್ತೀರಿ, ಬಾಡ್ಮಾಸ್ ರೂಲ್ ಪ್ರಕಾರ ಫಸ್ಟ್ ಬ್ರಾಕೆಟ್, ಉಳಿಕಿದೆಲ್ಲ ಹಂಗೆ ಬರೀತೀರಿ. 2 ಪ್ಲಸ್ 12 ಮೈನಸ್ 1 11 ಇಂಟು ಇದು 3, ಇದು ಇಂಟು 3 ಬರೀಬೇಕು, ಯಾಕಂದ್ರೆ ಬ್ರಾಕೆಟ್ ಇದೆ ಮಲ್ಟಿಪ್ಲಿಕೇಶನ್ ಸೈನ್. ಈಗ ಬಾಡ್ಮಾಸ್ ರೂಲ್ ಪ್ರಕಾರ ಫಸ್ಟ್ ಗುಣಾಕಾರ ಮಾಡ್ತೀರಿ, ಆಮೇಲೆ ಕೂಡಿಸ್ತೀರಿ. 2 ಪ್ಲಸ್ 11 ಮೂರ್ಲೆ 33, 11 ಇಂಟು 3 33. ಸೊ ಇದು ಎಷ್ಟಾಯ್ತು 35 ಆಯ್ತು. ಹಾಗಾದ್ರೆ ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನೀವು 12th ಟರ್ಮ್ ಅನ್ನು ಏನಾದ್ರೂ ಫೈಂಡ್ ಔಟ್ ಮಾಡಿದ್ರಪ್ಪ ಅಂದ್ರೆ 35 ಆಗಿರುತ್ತೆ ಅಂತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಇವಾಗ ಈ ಪ್ರಾಬ್ಲಮ್ ನೋಡ್ರಿ, ಯಾವುದು, ಫೈಂಡ್ ದಿ 20th ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 4, 7, 10 ಬೈ ಯೂಸಿಂಗ್ ಫಾರ್ಮುಲಾ. 2023 ಮಾರ್ಚ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಇವೆರಡೂ ಪ್ರಾಬ್ಲಮ್ಸ್ಗಳನ್ನ ನಾನೇನೀಗ ಮಾಡಿದ್ನಲ್ಲ, ಅವು ಎರಡೂ ಪ್ರಾಬ್ಲಮ್ಸ್ಗಳನ್ನ ನೀವು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಈ ಮೂರನೇ ಪ್ರಾಬ್ಲಮ್ ಅನ್ನ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ರಿ ಅಂತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಈಗ ನೋಡ್ರಿ, ನೀವು ನಮ್ಮ ಆನ್ಲೈನ್ ಕೋರ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ನೀವು ಮಾಹಿತಿ ಪಡ್ಕೋಬೇಕು ಅಂತಂದ್ರೆ, ಅಂದ್ರೆ ಸರ್ ನಿಮ್ಮ ಆನ್ಲೈನ್ ಕೋರ್ಸನ್ನು ನಾವು ಜಾಯಿನ್ ಆಗ್ಬೇಕಂತ ಹೇಳಿ ಅನ್ಕೊಂಡಿವಿ. ಸೊ ನಿಮ್ಮ ಆನ್ಲೈನ್ ಕ್ಲಾಸಲ್ಲಿ ನಮಗೆ ಏನೇನು ಸಿಗುತ್ತೆ ಅಂತಕ್ಕಂಥ ನೀವೇನಾದ್ರೂ ಕೇಳೋದಾದ್ರೆ ನೀವೇನು ಮಾಡ್ಕೋಬೇಕು, ಫಸ್ಟು ಈ ನಂಬರ್ ಇದೆಯಲ್ಲ 9036306757 ಈ ನಂಬರ್ನ ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮೊಬೈಲಿಂದ ನೀವು ಈ ನಂಬರ್ಗೆ ಏನು ಮಾಡ್ತೀರಪ್ಪ ಅಂದ್ರೆ ವಾಟ್ಸಪ್ ಮೂಲಕ 10CE ಅಂಥೇಳಿ 1010 CE ಅಂಥೇಳಿ ಒಂದು SMS ಅನ್ನು ಕಳಿಸ್ತೀರಿ. ಅಲ್ಲಿ ನಿಮಗೆ ಆಟೋಮೆಟಿಕಲಿ ಒಂದು ಲಿಂಕ್ ಬರುತ್ತೆ. ಸೊ ಆ ಲಿಂಕ್ ಬರುತ್ತೆ, ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊರಿ, ಸೊ ಲಿಂಕ್ ಕ್ಲಿಕ್ ಮಾಡಿದಾಗ ನಿಮಗೊಂದು ವಿಡಿಯೋ ಸಿಗುತ್ತೆ. ಸೊ ಆ ವಿಡಿಯೋ ಯೂಟ್ಯೂಬಲ್ಲಿ ಪ್ಲೇ ಆಗುವ ವಿಡಿಯೋವನ್ನು ಕಂಪ್ಲೀಟ್ ಆಗಿ ಕೇಳ್ರಿ. ಅಲ್ಲಿ ನಿಮಗೆ ನಮ್ಮ ಕೋರ್ಸಲ್ಲಿ ಏನೇನು ಸಿಗುತ್ತೆ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ, ರೈಟ್? ಎಸ್. ಸೊ ನೀವು ವಿಡಿಯೋ ನೋಡಿದ ಮೇಲೆ ಸರ್ ನಾನು ನಿಮ್ಮ ಆನ್ಲೈನ್ ಕ್ಲಾಸನ್ನು ಜಾಯಿನ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿ ನೀವು ಹೇಳೋದಾದ್ರೆ ನೀವು ಏನಾದರೂ ಜಾಯಿನ್ ಆಗಬೇಕು, JM ಅಂತ ಹೇಳಿ ಟೈಪ್ ಮಾಡಿದ್ರಿ, ಇದೇ ನಂಬರ್ ವಾಟ್ಸಪ್ಪಿಗೆ ಇವು ಕೋಡ್ಸ್ಗಳು, ಓಕೆನಾ? JM ಅಂತ ಹೇಳಿ ನೀವು ಟೈಪ್ ಮಾಡಿದ್ರಿಪ್ಪ ಅಂದ್ರೆ ಜಾಯಿನ್ ಬೈ ಮೈ ಸೆಲ್ಫ್ ಅಂದ್ರೆ ನೀವು ಯಾವ ಥರ ಜಾಯಿನ್ ಆಗ್ತೀರಿ ಅಂತ, ನಿಮ್ಮಷ್ಟಕ್ಕೆ ನೀವು ಯಾವ ಥರ ಜಾಯಿನ್ ಆಗ್ತೀರಿ ಅಂತಕ್ಕಂಥದ್ದು ಇಲ್ಲಿ ಒಂದು ವಿಡಿಯೋ ಸಿಗುತ್ತೆ. JM ಅಂತ ಹೇಳಿ ನೀವು ಟೈಪ್ ಮಾಡಿ SMS ಕಳಿಸಿದ್ರಿ ಈ ನಂಬರ್ ವಾಟ್ಸಪ್ಪಿಗೆ JM ಅಂದ್ರೆ ಅಲ್ಲಿ ಒಂದು ಲಿಂಕ್ ಬರುತ್ತೆ. ಸೊ ಆ ಲಿಂಕ್ ಅನ್ನು ನೀವೇನು ಮಾಡಿದ್ರಿ, ಕ್ಲಿಕ್ ಮಾಡಿದ್ರಿಪ್ಪ ಅಂದ್ರೆ ನಮಗೆ ಒಂದು ವಿಡಿಯೋ ಸಿಗುತ್ತೆ. ಆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ನೀವು ನಮ್ಮ ಆನ್ಲೈನ್ ಕೋರ್ಸನ್ನು ಯಾವ ರೀತಿಯಲ್ಲಿ ಜಾಯಿನ್ ಆಗ್ಬೋದು ಅಂತ, ಓಕೆನಾ? ಎಸ್. ಇಲ್ಲ ಸರ್ ನೀವೇ ಜಾಯಿನ್ ಮಾಡಿಸಿ ಅಂತ ಹೇಳಿ ನಾನು ಅನ್ನೋದಾದ್ರೆ ನೀವೇನು ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ನಂಬರ್ ಬರೀತೀನಿ ನೋಡ್ರಿ, 6363687287. ಈ ನಂಬರಿಗೆ ನೀವೇನು ಮಾಡ್ತೀರಪ್ಪ ಅಂತಂದ್ರೆ 500 ರೂಪೀಸ್ ನಮಗೆ ಪೇ ಮಾಡಿ ಏನು ಮಾಡ್ತೀರಿ, ಸ್ಕ್ರೀನ್ ಶಾಟ್ ಅನ್ನು ಕಳಿಸಬೇಕು. ಹೌದಾ? ಪೇ ಆಗಿದೆ, ಸ್ಕ್ರೀನ್ ಶಾಟ್ ಕಳಿಸಿ ಆಮೇಲೆ ನಿಮ್ಮ ಹೆಸರು, ನಿಮ್ಮ ಹೆಸರು ಪ್ಲಸ್ ನೀವು ಯಾವ ಮೊಬೈಲಿಂದ ನಮ್ಮ ಕ್ಲಾಸಸ್ಸನ್ನು ನೋಡಬೇಕಂತಿದ್ದೀರೋ ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸರ್ ನಾನು ನಮ್ಮ ತಂದೆ ಮೊಬೈಲಿಂದ ನಾನು ನೋಡಬೇಕಂದ್ರೆ ನಿಮ್ಮ ತಂದೆಯ ಮೊಬೈಲ್ ನಂಬರ್, ಇಲ್ಲ ಸರ್ ನಮ್ಮ ಅಣ್ಣನ ಮೊಬೈಲಿಂದ ನೋಡಬೇಕಂದ್ರೆ ನಿಮ್ಮ ಅಣ್ಣನ ಮೊಬೈಲ್ ನಂಬರ್, ಅಂದರೆ ನೀವು ಯಾವ ಮೊಬೈಲಿಂದ ನೀವು ಕ್ಲಾಸಸ್ಗಳನ್ನು ನೋಡ್ತೀರೋ ಆ ನಂಬರನ್ನು ಇಲ್ಲಿ ಕಳಿಸ್ಬೇಕು. ಒಂದು ಸ್ಕ್ರೀನ್ ಶಾಟ್, ಪೇಮೆಂಟ್ ಸ್ಕ್ರೀನ್ ಶಾಟ್, ನಿಮ್ಮ ಹೆಸರು, ನಿಮ್ಮ ನಂಬರ್. ಯಾವ ನಂಬರ್ ಅಂತಂದ್ರೆ ನೀವು ಯಾವ ನಂಬರಿಂದ ಕ್ಲಾಸ್ ನೋಡ್ತೀರೋ ಆ ನಂಬರ್ ನೀವು ನಮ್ಮ ವಾಟ್ಸಪ್ಪಿಗೆ ಕಳಿಸ್ಬೇಕು. ಹಾಗಾದ್ರೆ ಯಾವ ವಾಟ್ಸಪ್ಪಿಗೆ ಕಳಿಸ್ಬೇಕು ಸರ್ ಅಂದ್ರೆ ಇದೇ ನಂಬರ್ ವಾಟ್ಸಪ್ಪಿಗೆ ಕಳಿಸ್ಬೇಕು. ಯಾವುದು 6363687287 ಈ ನಂಬರ್ ವಾಟ್ಸಪ್ಪಿಗೆ ಇವೆಲ್ಲ ಕಳಿಸ್ಬೇಕು. ಈ ವಾಟ್ಸಪ್ ನಂಬರ್ ಇದೆಯಲ್ಲ, ಜಸ್ಟ್ ಕೋಡ್ಸ್ಗಳನ್ನೇ ನೀವು ಸೆಂಡ್ ಮಾಡ್ತೀರಿ, ನಿಮಗಲ್ಲಿ ವಿಡಿಯೋ ಲಿಂಕ್ ಬರುತ್ತೆ. ಸೊ ನೀವು ನಮ್ಮ ಆ್ಯಪ್ ಅನ್ನ ನೀವು ಯೂಸ್ ಮಾಡೋದು ಯಾವ ರೀತಿಯಲ್ಲಿ ಅಂತ ಹೇಳೋದಾದ್ರೆ, ಆ್ಯಪ್ ಅನ್ನು ಯಾವ ಥರ ನೀವು ಯೂಸ್ ಮಾಡ್ತೀರಿ ಅಂದ್ರೆ ಸರ್ ನಮ್ಮ ವಿಡಿಯೋಗಳು ಎಲ್ಲಿ ಸಿಗ್ತವೆ ಅಂತ ಹೇಳೋದಾದ್ರೆ ಈ ವಾಟ್ಸಪ್ ನಂಬರಿಗೆ ನೀವು UA ಅಂತ ಹೇಳಿ ಒಂದು SMS ಕಳಿಸ್ತೀರಿ. SMS ಯಾವುದ್ರಿ, UA ಅಂತ ಹೇಳಿ. ಸೊ ಈ SMS ಕಳಿಸಿದ್ರಪ್ಪ ಅಂದ್ರೆ ಒಂದು ಲಿಂಕ್ ಬರುತ್ತೆ, ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋದಲ್ಲಿ ನೀವು ನಮ್ಮ ಆ್ಯಪ್ ಅನ್ನು ಯಾವ ಥರ ಯೂಸ್ ಮಾಡ್ಕೋತೀರಿ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿಯಲ್ಲಿ ಸಿಗುತ್ತೆ ಅಂತ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರನ್ನು ನೀವು ಮೆಸೇಜ್ ಮಾಡಬಹುದು ಅಥವಾ ಕಾಲ್ ಮಾಡಿ ನಿಮ್ಮ ಡೌಟ್ಸ್ಗಳನ್ನು ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್.